ಹಲೋ ಸ್ನೇಹಿತರೆ, ನಿಮ್ಗೆಲ್ರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ. ಈ ಒಂದು 2019ನೇ ವರ್ಷಕ್ಕೆ ಸಂಬಂಧಪಟ್ಟಿರುವ ಪ್ರಚಲಿತ ಘಟನೆಗಳ ಎಂಸಿ ಸ್ಕೂಲ್ಸ್ ಬಗ್ಗೆ ತಿಳ್ಕೊಂತ ಇದ್ರಿ. ಆ ಒಂದು ವಿಡಿಯೋ ಸರಣಿನಲ್ಲಿ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟಿರುವಂತೆ 1ರಿಂದ 50 ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ರಿ. ಈಗ 50ರಿಂದ ಮುಂದಿನ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. 51ನೇ ಪ್ರಶ್ನೆ, ರುಚಿರಾ ಕಾಂಬೋಜ್ ಕೆಳಗಿನ ಯಾವ ರಾಷ್ಟ್ರದ ರಾಯಭಾರಿಯಾಗಿ ನೇಮಕವಾಗಿದ್ದಾರೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಂಡೋನೇಷ್ಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭೂತಾನ್. ಭೂತಾನ್ನ ಭಾರತದ ನೂತನ ರಾಯಭಾರಿಯಾಗಿ ರುಚಿರಾ ಕಾಂಬೋಜ್ ಅವರು ನೇಮಕರಾಗಿದ್ದರೆ. ರುಚಿರಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ 2017ರಿಂದ ಭಾರತದ ಹೈಕಮಿಷನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಹಿಂದೆ ಪ್ಯಾರಿಸ್ನಲ್ಲೂ ಯುನೆಸ್ಕೋದ ಭಾರತದ ಶಾಶ್ವತ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದರು. 52ನೇ ಪ್ರಶ್ನೆ, ಕೆಳಗಿನ ಯಾವ ದಿನಾಂಕವನ್ನು ವಿಶ್ವ ರೇಡಿಯೋ ದಿನಾಂಕ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಫೆಬ್ರವರಿ 10, ಆಪ್ಷನ್ ಬಿ ಫೆಬ್ರವರಿ 13, ಆಪ್ಷನ್ ಸಿ ಫೆಬ್ರವರಿ 15, ಆಪ್ಷನ್ ಡಿ ಫೆಬ್ರವರಿ 20. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಫೆಬ್ರವರಿ 13. ಜಗತ್ತಿನಾದ್ಯಂತ ಫೆಬ್ರವರಿ 13ರಂದು ವಿಶ್ವದ ರೇಡಿಯೋ ದಿನವನ್ನು ಆಚರಿಸಲಾಗುತ್ತದೆ. ರೇಡಿಯೋವನ್ನು ಇಟಲಿಯ ಗುಗ್ಗಿಯೋಲೋ ಮಾರ್ಕೋನಿ ಎಂಬ ವಿಜ್ಞಾನಿ ಕಂಡುಹಿಡಿದರು. 1895ರಲ್ಲಿ ಮೊದಲ ರೇಡಿಯೋ ಸಂದೇಶವನ್ನು ಕಳಿಸುವ ಮೂಲಕ ರೇಡಿಯೋ ಎಂಬ ಅದ್ಭುತ ಉಪಕರಣವನ್ನು ಜನನ ಆಯಿತು. 53ನೇ ಪ್ರಶ್ನೆ, ಸೇಫ್ ಸಿಟಿ ಸ್ಕೀಮ್ ಯೋಜನೆ ಕೆಳಗಿನ ಯಾರಿಗೆ ಸಂಬಂಧಿಸಿದೆ? ಆಪ್ಷನ್ ಎ ನಗರದ ಮಹಿಳೆಯರು, ಆಪ್ಷನ್ ಬಿ ನಗರದ ಸ್ವಚ್ಛತೆ ಮಾಡಲು, ಆಪ್ಷನ್ ಸಿ ಪ್ರಮುಖ ನಗರಗಳಿಗೆ ಉಗ್ರರಿಂದ ರಕ್ಷಣೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನಗರದ ಮಹಿಳೆಯರು. ಸೊ ನಗರದ ಮಹಿಳೆಯರ ಸುರಕ್ಷತೆಗೆ ಒತ್ತು ನೀಡಲು ಸೇಫ್ ಸಿಟಿ ಸ್ಕೀಮ್ ಅನ್ನು ಕೇಂದ್ರ ಸಿದ್ಧತೆ ನಡೆಸಿರತಕ್ಕಂಥದ್ದು, ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿರತಕ್ಕಂಥದ್ದು. ಮೊದಲ ಹಂತದಲ್ಲಿ ಮುಂಬೈ, ಅಹಮದಾಬಾದ್, ಚೆನ್ನೈ, ಬೆಂಗಳೂರು ಮತ್ತು ಹೈದರಾಬಾದ್ ನಲ್ಲಿ ಜಾರಿಗೆ ಆಗಲಿದೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಕೀಮ್ ಅಲ್ಲಿ ನಗರವನ್ನು ಮಹಿಳೆಯರಿಗೆ ಸುರಕ್ಷಿತ ತಾಣವನ್ನಾಗಿ ಬದಲಾಯಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಇದಕ್ಕಾಗಿ ಜಿಐಎಸ್ ಏನಪ್ಪಾ ಅಂದ್ರೆ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಮುಂತಾದ ನವೀನ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಸೊ ಜಿಐಎಸ್ ತಂತ್ರಜ್ಞಾನದ ಮುಖಾಂತರ ಈ ಮಹಿಳೆಯರಿಗೆ ಸುರಕ್ಷತೆಯನ್ನು ಕಲ್ಪಿಸಲು ನಗರ ಪ್ರದೇಶಗಳಲ್ಲಿ ಈ ಒಂದು ಸ್ಕೀಮ್ ಅನ್ನು ಜಾರಿಗೆ ತಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರ. ಸ್ಕೀಮ್ ಹೆಸರೇನಪ್ಪಾ ಅಂತಂದ್ರೆ ಸೇಫ್ ಸಿಟಿ ಸ್ಕೀಮ್ ಅಂತ. 54ನೇ ಪ್ರಶ್ನೆ, ರಾಷ್ಟ್ರೀಯ ಸೀನಿಯರ್ ಸ್ನೂಕರ್ ಚಾಂಪಿಯನ್ಶಿಪ್ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಇಂಡೋರ್. ಇಂಡೋರ್ ಅಂತಿದೆ, ಅದು ಇಂದೋರ್ ಅಂತ ಇರಬೇಕು. ಸರಿಯಾದ ಉತ್ತರ ಬಂದ್ಬಿಟ್ಟು ಇಂಡೋರ್. ಇಂಡೋರ್ ನಲ್ಲಿ ರಾಷ್ಟ್ರೀಯ ಸೀನಿಯರ್ ಸ್ನೂಕರ್ ಚಾಂಪಿಯನ್ಶಿಪ್ ನಡೆಯಿತು. ಬೆಂಗಳೂರಿನ ಪಂಕಜ್ ಅಡ್ವಾಣಿ ಅವರು ಲಕ್ಷ್ಮಣ್ ರಾವತ್ ವಿರುದ್ಧ ಗೆಲುವು ದಾಖಲಿಸಿ ಚಾಂಪಿಯನ್ ಆದರು. ಮಹಿಳಾ ವಿಭಾಗದಲ್ಲಿ ಬೆಂಗಳೂರಿನ ವರ್ಷಾ ಸಂಜೀವ್ ಅಂತಕ್ಕಂಥವರು ಪ್ರಶಸ್ತಿಯನ್ನು ಜಯಿಸಿದರು. 55ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ಸರ್ಕಾರ ಗುಜ್ಜರ್ ಸಮುದಾಯಕ್ಕೆ ಮೀಸಲಾತಿ ನೀಡಲು ಒಪ್ಪಿಕೊಂಡಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಾಜಸ್ಥಾನ. ರಾಜಸ್ಥಾನ ಅಂತಕ್ಕಂಥ ರಾಜ್ಯದಲ್ಲಿ ಈ ಗುಜ್ಜರ್ ಅಂತಕ್ಕಂಥ ಸಮುದಾಯಕ್ಕೆ ಮೀಸಲಾತಿ ನೀಡಲು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಮೀಸಲಾತಿ ಅಪ್ಪ ಅಂದ್ರೆ 50% ಮೀಸಲಾತಿ ನೀಡಲು ರಾಜಸ್ಥಾನದ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. 56ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಷ್ಟ್ರ ಈ ತ್ಯಾಜ್ಯ ಉತ್ಪಾದನೆ ಮಾಡುವ ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನ ಹೊಂದಿದೆ? ಆಪ್ಷನ್ ಎ ನಾರ್ವೆ, ಆಪ್ಷನ್ ಬಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಸಿ ಡೆನ್ಮಾರ್ಕ್, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನಾರ್ವೆ. ವಿಶ್ವದಲ್ಲಿ ದೊಡ್ಡ ಪ್ರಮಾಣದ ತ್ಯಾಜ್ಯ ಉತ್ಪಾದನೆಯಲ್ಲಿ 2018ರಲ್ಲಿ 48.5 ಟನ್ ತ್ಯಾಜ್ಯ ಉತ್ಪಾದನೆಯಾಗಿದೆ. ಈ ತ್ಯಾಜ್ಯ ಒಟ್ಟು ವಾರ್ಷಿಕ ಮೌಲ್ಯ ಬರೋಬ್ಬರಿ $62.5 ಮಿಲಿಯನ್ ವಹಿವಾಟನ್ನು ಆಗುತ್ತೆ. ಅತಿ ಹೆಚ್ಚು ಈ ತ್ಯಾಜ್ಯ ಉತ್ಪಾದನೆ ಮಾಡುವ 5 ದೇಶಗಳು ಯಾವಪ್ಪ ಅಂತ ಹೇಳಿದ್ರೆ ನಾರ್ವೆ, 2ನೇದು ಸ್ವಿಟ್ಜರ್ಲ್ಯಾಂಡ್, 3ನೇದು ಡೆನ್ಮಾರ್ಕ್, 4ನೇದು ಇಂಗ್ಲೆಂಡ್, 5ನೇದು ಐಸ್ಲ್ಯಾಂಡ್. ಅತಿ ಕಡಿಮೆ ಈ ತ್ಯಾಜ್ಯ ಉತ್ಪಾದನೆ ಮಾಡುವ 5 ದೇಶಗಳು ಯಾವ್ದಪ್ಪ? ನೈಜೀರಿಯಾ, ಇಥಿಯೋಪಿಯಾ, ಅಫ್ಘಾನಿಸ್ತಾನ, ನೇಪಾಳ ಮತ್ತು ಭಾರತ. ಸೊ ಅತಿ ಕಡಿಮೆ ಈ ತ್ಯಾಜ್ಯ ಉತ್ಪಾದನೆ ಮಾಡುವ ದೇಶದಲ್ಲಿ ಭಾರತ 5ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. 1ನೇ ಸ್ಥಾನ ನಾರ್ವೆ ದೇಶ ಗಳಿಸಿರ್ತಕ್ಕಂಥದ್ದು. 57ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ಹೆಚ್ಚು ಜಿಐ ಟ್ಯಾಗ್ ಅನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕರ್ನಾಟಕ. ಜಿಐ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ. ಜಿಐ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ. ಆಯಾ ಭೌಗೋಳಿಕ ವಿಶಿಷ್ಟಗಳನ್ನು ಹೊಂದಿರುವ ನಿಗದಿತ ಉತ್ಪನ್ನಗಳು ನೀಡುವ ಟ್ಯಾಗ್ ಆಗಿದೆ. ಇದುವರೆಗೂ ಭಾರತ ಸರ್ಕಾರ 303
ಉತ್ಪನ್ನಗಳಿಗೆ ಜಿಐ ಟ್ಯಾಗ್ ಅನ್ನು ನೀಡಲಾಗಿದೆ. ಕರ್ನಾಟಕ ಅತಿ ಹೆಚ್ಚು ಜಿಐ ಟ್ಯಾಗ್ ಹೊಂದಿರತಕ್ಕಂಥದ್ದು. ಇದು 2019ನೇ ವರ್ಷಕ್ಕೆ ಸಂಬಂಧಪಟ್ಟಿರುವಂತೆ ಇದು 2020ರಲ್ಲಿ ಇನ್ನೂ ಹೆಚ್ಚಿಗೆ ಜಾಯಿನ್ ಆಗಿರ್ತಕ್ಕಂಥದ್ದು. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಸಂಬಂಧಪಟ್ಟಿರಂಗೆ ಕರ್ನಾಟಕ ಅತಿ ಹೆಚ್ಚು ಜಿಐ ಟ್ಯಾಗ್ ಪಡೆದಿರ್ತಕ್ಕಂಥ ಉತ್ಪನ್ನಗಳನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿರ್ತಕ್ಕಂಥದ್ದು ಹೇಳುವ ಸಂಭವ ಇರ್ತಕ್ಕಂಥದ್ದು ಪ್ರಶ್ನೆ. 58ನೇ ಪ್ರಶ್ನೆ, ಕೆಳಗಿನ ಯಾರಿಗೆ ಅರ್ನ್ಸ್ಟ್ ಅಂಡ್ ಯಂಗ್ ಜೀವಮಾನ ಪ್ರಶಸ್ತಿ ದೊರೆತಿದೆ? ಆಪ್ಷನ್ ಎ ಅಜಿಂ ಪ್ರೇಮ್ಜಿ, ಆಪ್ಷನ್ ಬಿ ಲಕ್ಷ್ಮೀ ಮಿತ್ತಲ್, ಆಪ್ಷನ್ ಸಿ ಕಿರಣ್ ಬೇಡಿ, ಆಪ್ಷನ್ ಡಿ ನಾರಾಯಣ ಮೂರ್ತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಜಿಂ ಪ್ರೇಮ್ಜಿ. ವಿಪ್ರೋ ಚೇರ್ಮನ್ ಆಗಿರ್ತಕ್ಕಂಥ ಅಜಿಂ ಪ್ರೇಮ್ಜಿ ಅರ್ನ್ಸ್ಟರ್ ಅಂಡ್ ಯಂಗ್ ಜೀವಮಾನ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥದ್ದು. ವಿಪ್ರೋದ ಅಜಿಂ ಪ್ರೇಮ್ಜಿ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು. 59ನೇ ಪ್ರಶ್ನೆ, ಸಾಗರದ ಸ್ವಚ್ಛತೆಗಾಗಿ ಭಾರತದ ಕೆಳಗಿನ ಯಾವ ರಾಷ್ಟ್ರದ ಜೊತೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಾರ್ವೆ. ನಾರ್ವೆ ದೇಶದೊಂದಿಗೆ ಭಾರತ ಜೊತೆಗೂಡಿ ಈ ಸಾಗರದ ಸ್ವಚ್ಛತೆಗಾಗಿ ಹೋರಾಡ್ತಾ ಇರ್ತಕ್ಕಂಥ ಒಂದು ದೇಶ ಆಗಿದೆ. ಈ ಎರಡು ದೇಶಗಳು ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಕ್ಕಂಥ ದೇಶಗಳು. ಮೊದಲಿಗೆ ಇದು ಏನ್ ಮಾಡ್ಕೊಂಡಿದ್ಯಪ್ಪ, ಈ ಯಾವ ಒಂದು ಯೋಜನೆ ಮುಖಾಂತರವಾಗಿ ಈ ಒಪ್ಪಂದ ಏರ್ಪಟ್ಟಿದೆಯಪ್ಪ ಅಂದ್ರೆ ಮರೀನಾ ಪೊಲ್ಯೂಷನ್ ಇನಿಷಿಯೇಟಿವ್ ಯೋಜನೆ ಜಾರಿಗೆ ತರಲು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಪ್ಲಸ್ ನಾರ್ವೆ ವಿದೇಶಾಂಗ ಸಚಿವಾಲಯ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಈ ಒಪ್ಪಂದದಂತೆ ಎರಡೂ ರಾಷ್ಟ್ರಗಳು ಸಮುದ್ರದ ಮೇಲಿನ ಮಲಿನತೆಯನ್ನು ತಡೆಯಲು ಜಂಟಿಯಾಗಿ ಕಾರ್ಯನಿರ್ವಹಿಸಲಿದೆ. ಯಾವ ದೇಶ ಅಂದ್ರೆ ನಾರ್ವೆ ದೇಶ. 55, ಫ್ರೀಡಮ್ ಆಫ್ ದಿ ಸಿಟಿ ಆಫ್ ಲಂಡನ್ ಪ್ರಶಸ್ತಿಗೆ ಕೆಳಗಿನ ಯಾರು ಭಾಜನರಾಗಿದ್ದಾರೆ? ಆಪ್ಷನ್ ಎ ಇಂದಿರಾ ನೋಯಿ, ಆಪ್ಷನ್ ಬಿ ಸಂಜೀವ್ ಚಾದಾ, ಆಪ್ಷನ್ ಸಿ ಮುಖೇಶ್ ಅಂಬಾನಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಂಜೀವ್ ಚಾದಾ. ಇಂಗ್ಲೆಂಡಿನಲ್ಲಿರ್ತಕ್ಕಂಥ SBI ನ ಶಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಜೀವ್ ಚಾದಾ ಅವರು ಪ್ರತಿಷ್ಠಿತ ಪ್ರಶಸ್ತಿಯಾಗಿರ್ತಕ್ಕಂಥ ಫ್ರೀಡಮ್ ಆಫ್ ದಿ ಸಿಟಿ ಆಫ್ ಲಂಡನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎರಡು ದೇಶಗಳ ನಡುವಿನ ಉತ್ತಮ ದ್ವಿಪಕ್ಷೀಯ ಸಂಬಂಧ ಹೊಂದಿರುವುದನ್ನು ಪರಿಗಣಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಈ ಸಂಜೀವ್ ಚಾದಾ ಅವರನ್ನು. 60ನೇ ಪ್ರಶ್ನೆ, ಈ ಕೆಳಗಿನ ಯಾವ ನೆಟ್ವರ್ಕ್ ದೇಶದ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ನೆಟ್ವರ್ಕ್? ಆಪ್ಷನ್ ಎ ಜಿಯೋ, ಆಪ್ಷನ್ ಬಿ ಏರ್ಟೆಲ್, ಆಪ್ಷನ್ ಸಿ ವೊಡಾಫೋನ್, ಆಪ್ಷನ್ ಡಿ BSNL. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜಿಯೋ. ದೇಶದಾದ್ಯಂತ 4G ನೆಟ್ವರ್ಕ್ ಕವರೇಜ್ ನಲ್ಲಿ ರಿಲಯನ್ಸ್ ಜಿಯೋ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು. ಓಕ್ಲಾ ಎಂತಕ್ಕಂಥ ಒಂದು ಸಂಸ್ಥೆ ನಡೆಸಿರ್ತಕ್ಕಂಥ ಅಧ್ಯಯನದಲ್ಲಿ 4G ರಿಲಯನ್ಸ್ ಅಥವಾ ಜಿಯೋ ಮೊದಲ ಸ್ಥಾನದಲ್ಲಿದ್ರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಏರ್ಟೆಲ್ ಅಂತ ಹೇಳಿರ್ತಕ್ಕಂಥದ್ದು. ಇದು ನೆಟ್ವರ್ಕ್ ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಬೇಸ್ ಮೇಲೆ ಅಲ್ಲ, ನೆಟ್ವರ್ಕ್ ಎಷ್ಟು ಕವರೇಜ್ ಆಗಿದೆ, ಭಾರತ ದೇಶದ ಭೌಗೋಳಿಕ ಪ್ರದೇಶವನ್ನು ಎಷ್ಟು ಕವರೇಜ್ ಆಗಿದೆ ಅನ್ನೋ ಬೇಸ್ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಟ್ಟಿರ್ತಕ್ಕಂಥದ್ದು. ಅತಿ ಹೆಚ್ಚು ಭಾರತದಲ್ಲಿ ನೆಟ್ವರ್ಕ್ ಕವರೇಜ್ ಆಗಿರ್ತಕ್ಕಂಥ ನೆಟ್ವರ್ಕ್ ಯಾವ್ದನ್ನ ಇದ್ರೆ ಅದು ಜಿಯೋ ಆಗಿರ್ತಕ್ಕಂಥದ್ದು, ಎರಡನೇದು ಏರ್ಟೆಲ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅರಣ್ಯದಲ್ಲಿ ಹಾರ್ನ್ಬಿಲ್ ಉತ್ಸವ ನಡೆಯಲಿದೆ? ಆಪ್ಷನ್ ಎ ದಾಂಡೇಲಿ, ಆಪ್ಷನ್ ಬಿ ಬನ್ನೇರುಘಟ್ಟ, ಆಪ್ಷನ್ ಸಿ ನಾಗರಹೊಳೆ, ಆಪ್ಷನ್ ಡಿ ಬಂಡೀಪುರ. ಸರಿಯಾದ ಉತ್ತರ ಬಂದ್ಬಿಟ್ಟು ದಾಂಡೇಲಿ. ಫೆಬ್ರವರಿ 16ರಿಂದ 17 ನಡುವೆ ದಾಂಡೇಲಿಯಲ್ಲಿ ಹಾರ್ನ್ಬಿಲ್ ಹಬ್ಬ ನಡೆಯಲಿದೆ. ದಾಂಡೇಲಿ ಅರಣ್ಯ ಪ್ರದೇಶ ಭಾಗವನ್ನು ಹಾರ್ನ್ಬಿಲ್ ಸುರಕ್ಷಿತ ಪ್ರದೇಶ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ಹಾರ್ನ್ಬಿಲ್ ಸಂತತಿ ಹೆಚ್ಚಿದೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಸಂಭವವು ಸಹ ಈ ಒಂದು ಪ್ರಶ್ನೆ ಮೇಲೆ ಇರತಕ್ಕಂಥದ್ದು. ಹಾರ್ನ್ಬಿಲ್ ಸಂರಕ್ಷಿತ ತಾಣ ಯಾವ್ದಪ್ಪ ಅಂತ ಸಹ ಕೇಳ್ತಾರೆ. ಹಾರ್ನ್ಬಿಲ್ ಸಂರಕ್ಷಣಾ ಸ್ಥಾನ ಯಾವ್ದಪ್ಪ ಅಂದ್ರೆ ದಾಂಡೇಲಿ ಅರಣ್ಯ ಅಂತ ಹೇಳ್ತಕ್ಕಂಥದ್ದು. ಇದು ಉತ್ತರ ಕನ್ನಡ ಜಿಲ್ಲೆನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಅಥವಾ ಅರಣ್ಯ ಪ್ರದೇಶ ಆಗಿರ್ತಕ್ಕಂಥದ್ದು. ಹಾರ್ನ್ಬಿಲ್ ಸಂತತಿ ಅತಿ ಹೆಚ್ಚು ಇರತಕ್ಕಂಥ ಪ್ರದೇಶ ಪ್ಲಸ್ ಹಾರ್ನ್ಬಿಲ್ ಸುರಕ್ಷಿತ ಪ್ರದೇಶ ಅಂತ ಸಹ ಈ ಒಂದು ಅರಣ್ಯವನ್ನ ಕರೆದಿರತಕ್ಕಂಥದ್ದು. 62ನೇ ಪ್ರಶ್ನೆ, ಸುಶೀಲ್ ಚಂದ್ರ ಕೆಳಗಿನ ಯಾವ ಸಂಸ್ಥೆಯ ಆಯುಕ್ತರಾಗಿ ಮಾಡಲಾಯಿತು? ಆಪ್ಷನ್ ಎ ಚುನಾವಣಾ ಆಯೋಗ, ಆಪ್ಷನ್ ಬಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಆಪ್ಷನ್ ಸಿ ಇಂಟೆಲಿಜೆನ್ಸ್ ಬ್ಯೂರೋ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚುನಾವಣಾ ಆಯುಕ್ತ. ಕೇಂದ್ರೀಯ ನೇರ ತೆರಿಗೆ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸುಶೀಲ್ ಚಂದ್ರ ಅವರು ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕ ಆಗಿರ್ತಕ್ಕಂಥದ್ದು. 63ನೇ ಪ್ರಶ್ನೆ, ಕಾರ್ಡಿನಲ್ ಪಕ್ಷಿ ಕೆಳಗಿನ ಯಾವ ಖಂಡದಲ್ಲಿ ಕಂಡು ಬರುತ್ತದೆ? ಈ ಕಾರ್ಡಿನಲ್ ಪಕ್ಷಿ ಯಾವ ಖಂಡದಲ್ಲಿ ಕಂಡು ಬರುತ್ತದೆ ಅಂತ. ಆಪ್ಷನ್ ಎ ಉತ್ತರ ಮತ್ತು ದಕ್ಷಿಣ ಅಮೆರಿಕ, ಆಪ್ಷನ್ ಬಿ ಏಷ್ಯಾ, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಯುರೋಪ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಉತ್ತರ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಈ ಕಾರ್ಡಿನಲ್ ಪಕ್ಷಿ ಕಂಡು ಬರುತ್ತದೆ. ಈ ಕಾರ್ಡಿನಲ್ ಪಕ್ಷಿಗಳು ದ್ವಿಲಿಂಗಗಳು ಆಗಿರಬಹುದೆಂದು ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಈ ಪಕ್ಷಿಗಳು ಜೀವಮಾನದಲ್ಲೊಮ್ಮೆ ಹೆಣ್ಣು ಗಂಡಿನ ಎರಡು ಲಕ್ಷಣಗಳನ್ನು ಪ್ರದರ್ಶಿಸುತ್ತವೆ ಹಾಗೂ ಪಕ್ಷಿಯಲ್ಲೂ
ಎರಡು ಬಣ್ಣಗಳು ಸಮ್ಮಿಶ್ರಣಗೊಂಡು ನೋಡಲು ಆಕರ್ಷಕವಾಗಿ ಕಾಣ್ತಕ್ಕಂಥದ್ದು. ಸೊ ಈ ಕಾರ್ಡಿನಲ್ ಪಕ್ಷಿಗಳು ಬಿಳಿಂಗಿಗಳು ಅಂತ ಸಹ ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು. ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿರ್ತಕ್ಕಂಥದ್ದು. ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಭಾರತ ಯಾವಾಗ ಪಾಕಿಸ್ತಾನಕ್ಕೆ ನೀಡಲಾಯಿತು? ಆಪ್ಷನ್ ಎ 1996, ಆಪ್ಷನ್ ಬಿ 1998, ಆಪ್ಷನ್ ಸಿ 2000, ಆಪ್ಷನ್ ಡಿ 2005. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 1996ರಲ್ಲಿ ಈ ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಸ್ಥಾನವನ್ನು ಭಾರತ ಪಾಕಿಸ್ತಾನಕ್ಕೆ ನೀಡಿರ್ತಕ್ಕಂಥದ್ದು. ಯಾಕಪ್ಪ ಈ ಒಂದು ಮೋಸ್ಟ್ ಫೇವರ್ಡ್ ನೇಷನ್ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಶ್ರೀನಗರದ ಅವಂತಿಪುರದಲ್ಲಿ ಉಗ್ರರ ದಾಳಿ ನಡೆದು 40 ಜನ ಯೋಧರು ಹುತಾತ್ಮರಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಲ್ಲಾ ಸಚಿವರು ತಮ್ಮ ರಾಜಕೀಯ ಕಾರ್ಯಕ್ರಮಗಳು ರದ್ದುಗೊಳಿಸಿದರು ಆ ದಿನ. ಪ್ಲಸ್ ಮೋಸ್ಟ್ ಫೇವರ್ಡ್ ನೇಷನ್ ಅಂತಕ್ಕಂಥ ಸ್ಥಾನವನ್ನು ಹಿಂಪಡೆಯಲು ನಿರ್ಧರಿಸಲಾಗಿದೆ. ಇದನ್ನು ಉಭಯ ರಾಷ್ಟ್ರಗಳ ನಡುವೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ವ್ಯಾಪಾರ ವಹಿವಾಟು ನಡೆಸಲು ಸುಲಭವಾಗಿ ಈ ಒಂದು ನೇಷನ್ ಅಂತಕ್ಕಂಥ ಮೋಸ್ಟ್ ಫೇವರ್ಡ್ ನೇಷನ್ ಅಂತಕ್ಕಂಥ ಒಂದು ಸ್ಥಾನವನ್ನು ಕೊಡ್ತಕ್ಕಂಥದ್ದು ಅದು ಪಾಕಿಸ್ತಾನಕ್ಕೆ 1996ರಲ್ಲಿ ಭಾರತ ಕೊಟ್ಟಿರ್ತಕ್ಕಂಥದ್ದು. ಈಗ ಅದನ್ನು ಹಿಂಪಡೆಯಲು ಸೂಚನೆ ನೀಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮಹಿಳಾ ಫ್ಲೈಟ್ ಇಂಜಿನಿಯರ್ ಆಗಿ ಹೀನಾ ಜೈಸ್ವಾಲ್ ಅವರು ಆಯ್ಕೆಯಾಗಿದ್ದರೆ ಇವರು ಕೆಳಗಿನ ಯಾವ ಸ್ಥಳಕ್ಕೆ ಸೇರಿದವರು? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮುಂಬೈ. ಭಾರತದ ಮೊದಲ ಮಹಿಳಾ ಫೈಟರ್ ಇಂಜಿನ್ ಸಂಬಂಧಿಸಿರ್ತಕ್ಕಂಥ ಒಂದು ಫೈಟರ್ ಜೆಟ್ ನ ಫೈಟರ್ ಆಗಿ ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಹೀನಾ ಜೈಸ್ವಾಲ್ ಅವರು ಆಯ್ಕೆ ಆಗಿರ್ತಕ್ಕಂಥವ್ರು. ಇವರು 1993ನೇ ಬ್ಯಾಚ್ ಸೇರಿರ್ತಕ್ಕಂಥ ವಾಯುಸೇನಾ ಆಫೀಸರ್ ಆಗಿರ್ತಕ್ಕಂಥವ್ರು. ಇವರು ಮುಂಬೈ ಪ್ರದೇಶದವರು ಆಗಿರ್ತಕ್ಕಂಥದ್ದು. 66ನೇ ಪ್ರಶ್ನೆ, ಕೆಳಗಿನ ಯಾವ ಲೆಫ್ಟಿನೆಂಟ್ ಗವರ್ನರ್ಗೆ ಅತಿ ಹೆಚ್ಚು ಅಧಿಕಾರ ಇರ್ತಕ್ಕಂಥದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಬಂದ್ಬಿಟ್ಟು ದೆಹಲಿ. ಕೇಂದ್ರ ಮತ್ತು ದೆಹಲಿ ಸರ್ಕಾರಗಳ ನಡುವಿನ ಅಧಿಕಾರದ ಸಂಘರ್ಷ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಲಾಗಿರತಕ್ಕಂಥದ್ದು. ಕೆಲವು ವಿಷಯಗಳಲ್ಲಿ ಸರ್ಕಾರಕ್ಕಿಂತಲೂ ಲೆಫ್ಟಿನೆಂಟ್ ಗವರ್ನರ್ ಅವರಿಗೆ ಹೆಚ್ಚು ಅಧಿಕಾರವಿರುತ್ತದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. 67ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಬಂದಿಖಾನೆಯೊಂದರಲ್ಲಿ ನಿರಾಶ್ರಿತ ವೆಹರೋಜ್ ಬುಚಾನಿ ಬರೆದಿರುವ ನೋ ಫ್ರೀಡಮ್ ಬಟ್ ದಿ ಮೌಂಟೇನ್ಸ್ ಕೃತಿಗೆ ಆಸ್ಟ್ರೇಲಿಯಾದ ಪ್ರತಿಷ್ಠಿತ ವಿಕ್ಟೋರಿಯನ್ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ಇವರು ಕೆಳಗಿನ ಯಾವ ರಾಷ್ಟ್ರದ ಮೂಲದವರು? ಆಪ್ಷನ್ ಎ ಇರಾಕ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಇಟಲಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಇರಾನ್. ಇರಾನ್ ದೇಶದ ಪ್ರಜೆಯಾಗಿರ್ತಕ್ಕಂಥ ವೆಹರೋಜ್ ಬುಚಾನಿ ಅಂತಕ್ಕಂಥವ್ರು ಈ ಒಂದು ಕೃತಿಯನ್ನು ಬರೆದಿರತಕ್ಕಂಥದ್ದು ನೋ ಫ್ರೀಡಮ್ ಬಟ್ ದಿ ಮೌಂಟೇನ್ಸ್ ಅಂತಕ್ಕಂಥ ಕೃತಿಯನ್ನು. ಸೊ ಆಸ್ಟ್ರೇಲಿಯಾ ಬಂದಿಖಾನೆ ಆಗಿರ್ತಕ್ಕಂಥ ಇರಾನ್ ಮೂಲದ ನಿರಾಶ್ರಿತ ವೆಹರೋ ನೋ ಫ್ರೀಡಮ್ ಫ್ರೀ ಅಂತಕ್ಕಂಥ ಒಂದು ಕೃತಿಗೆ ಪ್ರತಿಷ್ಠಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅವಾರ್ಡ್ ಆಸ್ಟ್ರೇಲಿಯಾದಲ್ಲಿ ಕೊಡ್ತಕ್ಕಂಥ ಅವಾರ್ಡ್ ವಿಕ್ಟೋರಿಯಾ ಸಾಹಿತ್ಯ ಪುರಸ್ಕಾರ ಲಭಿಸಿರ್ತಕ್ಕಂಥದ್ದು. ಕೆಳಗಿನ ಯಾವ ಸಂಸ್ಥೆಗೆ ಪ್ರದೀಪ್ ಸಿಂಗ್ ಕರೋಲಾರ್ ಅವರು ಕಾರ್ಯದರ್ಶಿಯಾಗಿ ನೇಮಕರಾಗಿದ್ದಾರೆ? ಆಪ್ಷನ್ ಎ ಸಿವಿಲ್ ಏವಿಯೇಷನ್, ಆಪ್ಷನ್ ಬಿ ಡಿಆರ್ಡಿಒ, ಆಪ್ಷನ್ ಸಿ ಬಿಎಚ್ಎಎಲ್, ಆಪ್ಷನ್ ಡಿ ಎಚ್ಎಎಲ್. ಸರಿಯಾದ ಉತ್ತರ ಬಂದ್ಬಿಟ್ಟು ಸಿವಿಲ್ ಏವಿಯೇಷನ್. ಏರ್ ಇಂಡಿಯಾ ಲಿಮಿಟೆಡ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಸಿಂಗ್ ಕರೋಲಾ ಅವರು ಸಿವಿಲ್ ಏವಿಯೇಷನ್ ನೂತನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಈ ಮೊದಲು ಈ ಸ್ಥಾನಕ್ಕೆ ರಾಜೀವ್ ನಯನ ಚೌಧರಿ ಇದ್ದರು. ಕರೋಲಾ ಅವರು ರಾಜೀವ್ ಬನ್ಸಾರಿ ಅವರಿಂದ ಅಧಿಕಾರವನ್ನು ಸ್ವೀಕರಿಸಿದರು. 69ನೇ ಪ್ರಶ್ನೆ, CO2 ಹೀರಿಕೊಳ್ಳುವ ಕೃತಕ ಎಲೆಗಳನ್ನು ಕೆಳಗಿನ ಯಾವ ರಾಷ್ಟ್ರ ವಿವಿ ಸೃಷ್ಟಿಸಿದೆ? ಸೊ ಕೃತಕವಾಗಿ ಇರ್ತಕ್ಕಂಥ ಒಂದು ಎಲೆಗಳನ್ನು ಸೃಷ್ಟಿಸಿದೆ ಯಾವ ಒಂದು ರಾಷ್ಟ್ರದ ವಿಶ್ವವಿದ್ಯಾಲಯ? ಆ ಒಂದು ವಿಶ್ವವಿದ್ಯಾಲಯ ಕ್ರಿಯೇಟ್ ಮಾಡಿರ್ತಕ್ಕಂಥ ಎಲೆಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ತಕ್ಕಂಥ ಕೆಪಾಸಿಟಿ ಹೊಂದಿರತಕ್ಕಂಥ ಎಲೆಗಳು. ಅದು ಯಾವ ದೇಶದ್ದು ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಪ್ಲಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಸಹ ಇದು ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಫ್ರಾನ್ಸ್. ಸರಿಯಾದ ಉತ್ತರ ಅಮೆರಿಕ. ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ನಿಯಂತ್ರಿಸಲು ಪೇಟ್ ಸಸ್ಯಗಳ ಎಲೆಗಳಂತೆ ಇರತಕ್ಕಂಥ ಕೃತಕ ಎಲೆಗಳನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದರೆ ನೈಜ ಎಲೆಗಳಿಗಿಂತ 10% ಪಟ್ಟು ಅಧಿಕವಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿರತಕ್ಕಂಥ ಎಲೆಗಳನ್ನು ಅಮೆರಿಕ ಮೂಲದ ಇಲಿನಾಯ್ಸ್ ವಿಶ್ವವಿದ್ಯಾಲಯ ಸಂಶೋಧಕರು ಎಲೆಗಳನ್ನು ಸೃಷ್ಟಿಸಿದ್ದಾರೆ. 70ನೇ ಪ್ರಶ್ನೆ, ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಯೋಜನೆ ಕೆಳಗಿನ ಯಾವ ವರ್ಷದವರೆಗೆ ಮುಂದುವರಿಯಲಿದೆ? ಆಪ್ಷನ್ ಎ 2019-20, ಆಪ್ಷನ್ ಬಿ 2021, ಆಪ್ಷನ್ ಸಿ 21-22, ಆಪ್ಷನ್ ಡಿ 22-23. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ
2019-20 ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳನ್ನು ಸಶಕ್ತಗೊಳಿಸಲು ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಅಂಡ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಸ್ಕೀಮ್ ಅಂತಕ್ಕಂಥ ಆರ್ಥಿಕ ವ್ಯವಹಾರ ಸಚಿವ ಸಂಪುಟ 3 ವರ್ಷಗಳವರೆಗೆ ವಿಸ್ತರಿಸಿರ್ತಕ್ಕಂಥದ್ದು. ಈ ಯೋಜನೆ ಕೇಂದ್ರ ಸರ್ಕಾರ 2019ನೇ ಸಾಲಿನಲ್ಲಿ 2,900 ಕೋಟಿ ರುಗಳನ್ನು ಬಂಡವಾಳ ಹೂಡಿಕೆ ಮಾಡಿರ್ತಕ್ಕಂಥದ್ದು. 2019-20 ಈ ಯೋಜನೆ ಮುಂದುವರಿಯಲಿದೆ. 71ನೇ ಪ್ರಶ್ನೆ, ಪಿ.ಸಿ. ಮೋದಿ ಅವರು ಕೆಳಗಿನ ಯಾವ ಸಂಸ್ಥೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಕೇಂದ್ರ ಮಾನವ ಹಕ್ಕುಗಳ ಆಯೋಗ, ಆಪ್ಷನ್ ಬಿ ಸಿಬಿಡಿಟಿ, ಆಪ್ಷನ್ ಸಿ ಸಿವಿಸಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಿಬಿಡಿಟಿ. ಏನಪ್ಪಾ ಈ ಸಿಬಿಡಿಟಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಟ್ಯಾಕ್ಸ್ ಅಂತಕ್ಕಂಥ 57ನೇ ಅಧ್ಯಕ್ಷರನ್ನಾಗಿ ಪಿ.ಸಿ. ಮೋದಿ ಅವರನ್ನು ಅಧಿಕಾರ ಸ್ವೀಕರಿಸಿದರು. ಇವರು ಅಧ್ಯಕ್ಷರಾಗಿದ್ದಾಗ ಸುಶೀಲ್ ಚಂದ್ರ ಅವರು ಚುನಾವಣಾ ಆಯುಕ್ತರನ್ನಾಗಿ ಆಯ್ಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮೋದಿ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ನಿಯೋಜಿಸಲಾಗಿದೆ. ಬಿಬಿಐಇಡಿಎಸ್ ಎಂದರೇನು? ಆಪ್ಷನ್ ಎ ಎಚ್ಎಎಲ್ ಅಭಿವೃದ್ಧಿಪಡಿಸಿರತಕ್ಕಂಥ ಯುದ್ಧ ವಿಮಾನ, ಆಪ್ಷನ್ ಬಿ ಕಾರ್ ಅಥವಾ ವಾಹನಗಳಿಗೆ ಸುಧಾರಿತ ಸ್ಫೋಟಕಗಳನ್ನು ಅಪಾಯಕಾರಿ ಬಾಂಬಿಗಿಂತ ಮಾರ್ಪಡಿಸಿ ಜನನಿಬಿಡ ಅಥವಾ ಸೇನಾ ಪಡೆಗಳ ಮೇಲೆ ದಾಳಿ ಮಾಡುವ ಒಂದು ವಿಧಾನ, ಆಪ್ಷನ್ ಸಿ ಇದೊಂದು ಕೀಟನಾಶಕ ಹೆಸರು, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಾರ್ ಅಥವಾ ವಾಹನಗಳಿಗೆ ಸುಧಾರಿತ ಸ್ಫೋಟಕಗಳನ್ನು ಅಪಾಯಕಾರಿ ಬಾಂಬಿಗಿಂತ ಅಥವಾ ಆ ಬಾಂಬಾಗಿ ಮಾರ್ಪಡಿಸಿ ಜನನಿಬಿಡ ಅಥವಾ ಸೇನಾ ಪಡೆಗಳ ಮೇಲೆ ದಾಳಿ ನಡೆಸತಕ್ಕಂತ ಒಂದು ತಂತ್ರ ಆಗಿರ್ತಕ್ಕಂಥದ್ದು. 73ನೇ ಪ್ರಶ್ನೆ, ಆರ್ಬಿಐ ಕೆಳಗಿನ ಯಾವ ಮೊಬೈಲ್ ಆಪ್ ಬಳಕೆ ಬೇಡ ಎಂದು ತಿಳಿಸಿದೆ? ಆಪ್ಷನ್ ಎ ಪೇಟಿಎಂ, ಆಪ್ಷನ್ ಬಿ ಏರ್ಟೆಲ್, ಆಪ್ಷನ್ ಸಿ ಎನೆಡೆಸ್ಕಾ, ಆಪ್ಷನ್ ಬಿ ಮ್ಯಾಪ್. ಸರಿಯಾದ ಉತ್ತರ ಬಂದ್ಬಿಟ್ಟು ಎನೆಡೆಸ್ಕಾ ಅಂತಕ್ಕಂಥ ಒಂದು ಆಪ್ ಅನ್ನು ಹ್ಯಾಕರ್ಗಳು ವಂಚನೆಗೆ ಬಳಸುತ್ತಿದ್ದಾರೆ ಎಂದು ಆರ್ಬಿಐ ಗ್ರಾಹಕರಿಗೆ ತಿಳಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಒಂದು ಎನೆಡೆಸ್ಕಾ ಅಂತಕ್ಕಂಥ ಆಪ್ ಅನ್ನು ಯೂಸ್ ಮಾಡಬೇಡಿ ಅಂತ. 74ನೇ ಪ್ರಶ್ನೆ, ಕೃಷಿ ವಲಯದ ಕಾರ್ಮಿಕರು ಮತ್ತು ಕೌಶಲ ರಹಿತ ಮತ್ತು ಅರೆ ಕೌಶಲ ಇತರ ಕೆಲಸಗಾರರಿಂದ ದಿನಕ್ಕೆ ಕನಿಷ್ಠ ವೇತನವನ್ನು ಎಷ್ಟು ರುಗಳಿಗೆ ಏರಿಸಲು ಸರ್ಕಾರ ನಿಯೋಜಿಸಿರುವ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ? ಆಪ್ಷನ್ ಎ 281, ಆಪ್ಷನ್ ಬಿ 375, ಆಪ್ಷನ್ ಸಿ 350, ಆಪ್ಷನ್ ಡಿ 450. ಸರಿಯಾದ ಉತ್ತರ ಆಪ್ಷನ್ ಬಿ 375. ಕೃಷಿ ವಲಯದ ಕಾರ್ಮಿಕರು ಮತ್ತು ಕೌಶಲ ರಹಿತ ಮತ್ತು ಅರೆ ಕೌಶಲ ಇರುವ ಕೆಲಸಗಾರರಿಗೆ ದಿನಕ್ಕೆ ವೇತನ 375 ರು ಏರಿಸಲು ಸರ್ಕಾರಕ್ಕೆ ನಿಯೋಜಿಸಿದ ತಜ್ಞರ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥದ್ದು. ಪ್ರಸ್ತುತವಾಗಿ ಕನಿಷ್ಠ ಕೂಲಿ ಎಷ್ಟೆಷ್ಟಿದೆಯಪ್ಪ ಅಂದ್ರೆ ಕೃಷಿ ಕಾರ್ಮಿಕರಿಗೆ 325, ಅರೆ ಕೌಶಲ ಕಾರ್ಮಿಕರ 375, ಮಾಸಿಕ ವೇತನ ಬಂದ್ಬಿಟ್ಟು 9,750 ರೂಪಾಯಿ. ವಿ ಗಿರಿ ನ್ಯಾಷನಲ್ ಲ್ಯಾಬೋರೇಟರಿ ಇನ್ಸ್ಟಿಟ್ಯೂಟ್ ಆಫ್ ಫೆಲೋ ಆಗಿರತಕ್ಕಂತ ಅನೂಪ್ ಸತ್ಪತಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥದ್ದು 375 ಕನಿಷ್ಠ ಕೂಲಿ ಕೊಡಬೇಕು ಅಂತ. ಸೊ ಅವರು ವಿ ಗಿರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫೆಲೋಶಿಪ್ ಆಗಿರ್ತಕ್ಕಂಥವ್ರು ಅನೂಪ್ ಸತ್ಯಪತಿ. 75ನೇ ಪ್ರಶ್ನೆ, ಕೆಳಗಿನ ಯಾವ ರಾಷ್ಟ್ರವು ತನ್ನ ಹೈ ಕಮಿಷನರ್ ನು ಹಿಂದಕ್ಕೆ ಕರೆಸಿಕೊಂಡಿದೆ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ಕತಾರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪಾಕಿಸ್ತಾನ. ಭಾರತದಲ್ಲಿ ಪಾಕಿಸ್ತಾನ ಹೈ ಕಮಿಷನರ್ ಆಗಿರತಕ್ಕಂತ ಸೋಹೇಲ್ ಅಹ್ಮದ್ ಅಥವಾ ಮೊಹಮ್ಮದ್ ಅವರನ್ನು ಪಾಕಿಸ್ತಾನ ಹಿಂದಕ್ಕೆ ಕರೆಸಿಕೊಂಡಿದೆ. 76ನೇ ಪ್ರಶ್ನೆ, ಜಾಗತಿಕ ಹಸಿರು ಕಟ್ಟಡಗಳ ಕೆಳಗಿನ ಯಾವ ರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಹಸಿರು ಕಟ್ಟಡಗಳ ನಿರ್ಮಾಣದಲ್ಲಿ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚೀನಾ ಆಗಿರ್ತಕ್ಕಂಥದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಹಸಿರು ಕಟ್ಟಡಗಳ ಪರಿಕಲ್ಪನೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಕೆಯಾಗಿರ್ತಕ್ಕಂಥದ್ದು. ಜಾಗತಿಕವಾಗಿ ಹಸಿರು ಕಟ್ಟಡಗಳ ನಿರ್ಮಾಣದಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು, 2ನೇ ಸ್ಥಾನ ಕೆನಡಾ ದೇಶ ಇರ್ತಕ್ಕಂಥದ್ದು, 3ನೇ ಸ್ಥಾನ ಭಾರತ ದೇಶ ಇರ್ತಕ್ಕಂಥದ್ದು. ಸೊ ಈ ಒಂದು ಹಸಿರು ಕಟ್ಟಡ ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಅಲ್ಲಿ ಮೊದಲ ಸ್ಥಾನ ಚೀನಾ, 2ನೇ ಸ್ಥಾನ ಕೆನಡಾ, 3ನೇ ಸ್ಥಾನ ಭಾರತ ಇರತಕ್ಕಂಥದ್ದು. 77ನೇ ಪ್ರಶ್ನೆ, ವೇದಾಂತ ಸ್ಟೆರ್ಲೈಟ್ ಘಟಕ ಸ್ಥಗಿತಕ್ಕೆ ಸುಪ್ರೀಂ ಸಮ್ಮತಿ ಸೂಚಿಸಿದೆ. ಇದು ಯಾವ ರಾಜ್ಯದಲ್ಲಿ ಇರತಕ್ಕಂಥದ್ದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕೇರಳ. ತಮಿಳುನಾಡಿನ ತೂತುಕುಡಿಯಲ್ಲಿರ್ತಕ್ಕಂಥ ವೇದಾಂತ ಸ್ಟೆರ್ಲೈಟ್ ಘಟಕವನ್ನು ಪುನರಾರಂಭಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನಿರಾಕರಿಸಿದೆ. ಆದರೆ ಈ ಸಂಬಂಧ ವೇದಾಂತ ಕಂಪನಿ ಹೈಕೋರ್ಟ್ ಹೋಗುವುದು ಸೂಕ್ತವೆಂದು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿರ್ತಕ್ಕಂಥದ್ದು. 78ನೇ ಪ್ರಶ್ನೆ, ಮ್ಯೂನಿಚ್ ಭದ್ರತಾ ಸಮ್ಮೇಳನ ಕೆಳಗಿನ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಕೆನಡಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜರ್ಮನಿಯಲ್ಲಿ ಇರ್ತಕ್ಕಂಥ ಈ ಒಂದು ಮ್ಯೂನಿಚ್ ಪ್ರದೇಶದಲ್ಲಿ ಭದ್ರತಾ ಸಮ್ಮೇಳನ ನಡೆದಿರತಕ್ಕಂಥದ್ದು. ಅಂತಾರಾಷ್ಟ್ರೀಯ ಭದ್ರತಾ ನೀತಿ ಕುರಿತು ಚರ್ಚಿಸಲು ಜರ್ಮನಿಯ ಬವೇರಿಯಾ ರಾಜಧಾನಿ ಆಗಿರತಕ್ಕಂಥ ಮ್ಯೂನಿಚ್ ಪ್ರದೇಶದಲ್ಲಿ
ಈ ವರ್ಷ ವಾರ್ಷಿಕ ಸಮ್ಮೇಳನ ನಡೆದಾಗಿದೆ. 1963ರಿಂದ ಈ ಸಮ್ಮೇಳನ ನಡೆಸಿಕೊಂಡು ಬರಲಾಗುತ್ತದೆ. ರಾಷ್ಟ್ರೀಯ ಭದ್ರತಾ ನೀತಿ ನಿರ್ಧಾರಕರ ಅಭಿಪ್ರಾಯ ವಿನಿಮಯಕ್ಕೆ ಸಮ್ಮೇಳನವು ಸ್ವತಂತ್ರ ವೇದಿಕೆ ಆಗಿರತಕ್ಕಂಥದ್ದು. ಭದ್ರತೆಗೆ ಸಂಬಂಧಪಟ್ಟಿರತಕ್ಕಂಥ ವಿನಿಮಯಕ್ಕೆ ಸಂಬಂಧಪಟ್ಟಿರುವ ಉದ್ದೇಶ ಎರಡನೇ ಮಹಾಯುದ್ಧದಂತಹ ಸೇನಾ ಬಿಕ್ಕಟ್ಟುಗಳು ಉಂಟಾಗದಿರಲು ಈ ಒಂದು ಸಮ್ಮೇಳನದಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳತಕ್ಕಂಥದ್ದು. 79ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ರೂಪಿಸಿರತಕ್ಕಂಥ ಇವಿ ಚಾರ್ಜಿಂಗ್ ಮಾರ್ಗದ ಸೂಚಿಯನ್ನು ಹೆದ್ದಾರಿ ಪ್ರತಿ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ 2 ಭಾಗಗಳಲ್ಲಿ ತಲಾ ಒಂದು ಸಾರ್ವಜನಿಕ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ ಇರಬೇಕೆಂದು ತಿಳಿಸಿರ್ತಕ್ಕಂಥದ್ದು. ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ ಇರಬೇಕು ಅಂತ ತಿಳಿಸಿರ್ತಕ್ಕಂಥದ್ದು. ಆಪ್ಷನ್ ಎ ದೇಶದ ಆಪ್ಷನ್ ಎ 10 ಕಿಲೋಮೀಟರ್, ಆಪ್ಷನ್ ಬಿ 15 ಕಿಲೋಮೀಟರ್, ಆಪ್ಷನ್ ಸಿ 25 ಕಿಲೋಮೀಟರ್, ಆಪ್ಷನ್ ಡಿ 50 ಕಿಲೋಮೀಟರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 25 ಕಿಲೋಮೀಟರ್. ದೇಶದ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರತಕ್ಕಂತ ವೆಹಿಕಲ್ ಗಳನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಸಾಕಷ್ಟು ರಿಯಾಯಿತಿಗಳನ್ನು ಘೋಷಿಸಿದೆ. ಪರಿಣಾಮ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ದಿನೇ ದಿನೇ ಅಧಿಕವಾಗುತ್ತಿದೆ. ಕೇಂದ್ರ ಸರ್ಕಾರ ಇವಿ ಚಾರ್ಜಿಂಗ್ ಮಾರ್ಗಸೂಚಿಯನ್ನು ರೂಪಿಸಿದೆ. ಹೆದ್ದಾರಿಯಲ್ಲಿ ಪ್ರತಿ 25 ಕಿಲೋಮೀಟರ್ ಅಂತರದಲ್ಲಿ 2 ಭಾಗಗಳಲ್ಲಿ ತಲಾ ಒಂದು ಸಾರ್ವಜನಿಕ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ ಇರಬೇಕೆಂದು ಹೇಳಿರ್ತಕ್ಕಂಥದ್ದು. ದೂರ ಪ್ರಯಾಣಿಸುವ ಅಥವಾ ಅಧಿಕ ಸಾಮರ್ಥ್ಯ ಎಲೆಕ್ಟ್ರಿಕ್ ವಾಹನಗಳಿಗೆ ಪ್ರತಿ 100 ಕಿಲೋಮೀಟರ್ಗೊಮ್ಮೆ ಚಾರ್ಜಿಂಗ್ ಘಟಕ ಇರಬೇಕೆಂದು ಹೇಳಿರ್ತಕ್ಕಂಥದ್ದು. 80ನೇ ಪ್ರಶ್ನೆ, ಬೆಂಗಳೂರಿನಲ್ಲಿ ನಡೆಯುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಎಷ್ಟನೇ ಆವೃತ್ತಿಯಾಗಿದೆ? ಆಪ್ಷನ್ ಎ 12, ಆಪ್ಷನ್ ಬಿ 15, ಆಪ್ಷನ್ ಸಿ 18, ಆಪ್ಷನ್ ಡಿ 20. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 12. 12ನೇ ಆವೃತ್ತಿ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಯಲಹಂಕ ವಾಯುನೆಲೆಯಲ್ಲಿ ಸಜ್ಜಾಗಿದೆ. ಫೆಬ್ರವರಿ 20ರಿಂದ 24ರವರೆಗೆ ಏರೋ ಇಂಡಿಯಾ ಪ್ರದರ್ಶನ ನಡೆಯಲಿದೆ. ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಈ ಒಂದು ಏರೋ ಇಂಡಿಯಾಗೆ ಚಾಲನೆಯನ್ನು ನೀಡಲಿದ್ದಾರೆ. 81ನೇ ಪ್ರಶ್ನೆ, ಮಿಲಿಟರಿ ಬಲದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇರತಕ್ಕಂಥದ್ದು? ಆಪ್ಷನ್ ಎ 4ನೇ ಸ್ಥಾನ, ಆಪ್ಷನ್ ಬಿ 6ನೇ ಸ್ಥಾನ, ಆಪ್ಷನ್ ಸಿ 10ನೇ ಸ್ಥಾನ, ಆಪ್ಷನ್ ಡಿ 17ನೇ ಸ್ಥಾನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 4ನೇ ಸ್ಥಾನ ಆಗಿರ್ತಕ್ಕಂಥದ್ದು. ಭಾರತದ ಮಿಲಿಟರಿ ಬಲದಲ್ಲಿ ವಿಶ್ವದಲ್ಲಿ 4ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ದೇಶಗಳ ಸೇನಾ ಸಾಮರ್ಥ್ಯ ಆಧರಿಸಿ ಜಾಗತಿಕ ರ್ಯಾಂಕಿಂಗ್ ನೀಡುವಂತಹ ಗ್ಲೋಬಲ್ ಫೈರ್ ಪವರ್ ಅಂತಕ್ಕಂಥ ಒಂದು ಸಂಸ್ಥೆ 2018ನೇ ವರ್ಷಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ವರದಿ ಪ್ರಕಾರ ಪಾಕ್ ಸೇನೆಗಿಂತ ಭಾರತದ ಸೇನೆ ಬಲಿಷ್ಠವಾಗಿರ್ತಕ್ಕಂಥದ್ದು. ಸೇನಾ ರ್ಯಾಂಕಿಂಗ್ ವಿಭಾಗದಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದ್ರೆ ಪಾಕಿಸ್ತಾನ 17ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಅದರಲ್ಲೂ 2 ರಾಷ್ಟ್ರಗಳು ಅಣ್ವಸ್ತ್ರಗಳನ್ನು ಹೊಂದಿದೆ ಅಂತ ಈ ಒಂದು ಗ್ಲೋಬಲ್ ಫೈರ್ ಪವರ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ವರದಿನಲ್ಲಿ ಸಹ ಹೇಳಿರ್ತಕ್ಕಂಥದ್ದು. 82ನೇ ಪ್ರಶ್ನೆ, ಭಾರತದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎಲ್ಲಾ ತುರ್ತು ಸೇವೆಗಳ ಒಂದೇ ಸಹಾಯವಾಣಿ ಸಂಖ್ಯೆ ಎಷ್ಟು? ಆಪ್ಷನ್ ಎ 911, ಆಪ್ಷನ್ ಬಿ 112, ಆಪ್ಷನ್ ಸಿ 109, ಆಪ್ಷನ್ ಡಿ 111. ಸರಿಯಾದ ಉತ್ತರ ಆಪ್ಷನ್ ಬಿ 112. ಅಮೆರಿಕದಲ್ಲಿ ಇರತಕ್ಕಂತ ಎಲ್ಲಾ ತುರ್ತು ಸೇವೆಗಳಿಗೂ ಇರುವ ಏಕೈಕ ಸಹಾಯವಾಣಿ 1911ರಂತೆ ಭಾರತದಲ್ಲಿಯೂ 112 ಎಂಬ ವಿನೂತನ ತುರ್ತು ಸೇವಾವಾಣಿಯ ಸಂಖ್ಯೆಯನ್ನು ಕೇಂದ್ರ ಸರ್ಕಾರ ಚಾಲನೆ ನೀಡಿರತಕ್ಕಂಥದ್ದು. ಮೊದಲಿಗೆ ಪೊಲೀಸರಲ್ಲಿ 100, ಅಗ್ನಿಶಾಮಕಕ್ಕೆ 101, ಆರೋಗ್ಯಕ್ಕೆ 108, ಮಹಿಳಾ ಸಹಾಯವಾಣಿಗೆ 1090 ಅಂತಕ್ಕಂಥ ಒಂದು 4 ಸಂಖ್ಯೆಗಳಿತ್ತು. ಈಗ ಈ 4 ಸಂಖ್ಯೆಗಳನ್ನು ಕಂಬೈನ್ ಮಾಡಿ 112 ಏಕ ಸಂಖ್ಯೆಯಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. 83ನೇ ಪ್ರಶ್ನೆ, ಆಸ್ಟ್ರಾನಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಆಯ್ಕೆ ಆಗಿರತಕ್ಕಂಥ ಡಾಕ್ಟರ್ GS ಅನುಪಮಾ ಅವರು ಕೆಳಗಿನ ಯಾವ ಅವಧಿಯವರು ಕೆಲಸ ನಿರ್ವಹಿಸರು? ಆಪ್ಷನ್ ಎ 1921, ಆಪ್ಷನ್ ಬಿ 1922, ಆಪ್ಷನ್ ಸಿ 1923, ಆಪ್ಷನ್ ಡಿ 1924. ಸರಿಯಾದ ಉತ್ತರ ಬಂದ್ಬಿಟ್ಟು 1922. ಆಸ್ಟ್ರಾನಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಧ್ಯಕ್ಷರಾಗಿರತಕ್ಕಂತ ಡಾಕ್ಟರ್ GS ಅನುಪಮಾ ಸುದ್ದಿಯಲ್ಲಿದ್ದಾರೆ. 2019-20 ಅವಧಿಯಲ್ಲಿ ಆಸ್ಟ್ರಾನಮಿಕಲ್ ಯೂನಿಟಿ ಸೊಸೈಟಿಗೆ ಕಾರ್ಯದರ್ಶಿಯಾಗಿ ಚುನಾವಣೆ ನಡೆಯುವ ಮೂಲಕ ಇವರು ಆಯ್ಕೆ ಮಾಡಲಾಗಿರತಕ್ಕಂಥದ್ದು. 84ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಕೆಳಗಿನ ಯಾವ ವರ್ಷ ಸ್ಥಾಪನೆಯಾಯಿತು? 1946, ಆಪ್ಷನ್ ಬಿ 1950, ಆಪ್ಷನ್ ಸಿ 1952, ಆಪ್ಷನ್ ಡಿ 1956. ಸರಿಯಾದ ಉತ್ತರ ಬಂದು 1946. ಅಂತಾರಾಷ್ಟ್ರೀಯ ನ್ಯಾಯಾಲಯವು 1950 ಏಪ್ರಿಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಫ್ರಾನ್ಸಿನ ರೆನಿ ಅಬ್ರಹಾಂ ಅವರು ನ್ಯಾಯಾಲಯದ ಅಧ್ಯಕ್ಷರಾಗಿದ್ದರೆ ಸೊಮಾಲಿಯಾದ ನ್ಯಾಯಮೂರ್ತಿ ಅಬ್ದುಲ್ ಲಕ್ವಿ ಮೊಹಮ್ಮದ್ ಯೂಸಫ್ ಅವರು ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸತಕ್ಕಂಥವ್ರು. ಇದು 2ನೇ ವರ್ಲ್ಡ್ ವಾರ್ ಆದ ನಂತರ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಸ್ಥಾಪನೆ ಆಗಿರತಕ್ಕಂಥದ್ದು. 85ನೇ ಪ್ರಶ್ನೆ, 2019ನೇ ಸಾಲಿನ ಲಾರಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗೆ ಕೆಳಗಿನ ಯಾರು ಭಾಜನರಾಗಿದ್ದಾರೆ? ಆಪ್ಷನ್ ಎ ರಾಸ್ ಟೇಲರ್, ಆಪ್ಷನ್ ಬಿ ನೊವಾಕ್ ಜೊಕೋವಿಕ್, ಆಪ್ಷನ್ ಸಿ ಕಲಿಯನ್ ಬಾಪೆ, ಆಪ್ಷನ್ ಡಿ ಲಿಬ್ರಾನ್ ಜೇಮ್ಸ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೊವಾಕ್ ಜೊಕೋವಿಕ್.
ಸರ್ಬಿಯಾದ ಟೆನ್ನಿಸ್ ತಾರೆ ಆಗಿರತಕ್ಕಂತ ನೊವಾಕ್ ಜೊಕೋವಿಕ್ ಅವರು 2019ನೇ ಸಾಲಿನ ಪ್ರತಿಷ್ಠಿತ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು 4ನೇ ಬಾರಿ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥದ್ದು. ಜೊಕೋವಿಕ್ ಅವರು ಫ್ರಾನ್ಸ್ನ ಫುಟ್ಬಾಲ್ ವಿಶ್ವಕಪ್ ವಿಜೇತ ಆಟಗಾರ ಆಗಿರತಕ್ಕಂತ ಕೈಲಿಯನ್ ಬಾಪೆ ಹಾಗೂ NBA ಸೂಪರ್ ಸ್ಟಾರ್ ಆಗಿರತಕ್ಕಂತ ಲೆಬ್ರನೋ ಜೇಮ್ಸ್ ಅವರನ್ನು ಸ್ಪರ್ಧೆಯಲ್ಲಿ ಹಿಂದಿಕ್ಕಿರ್ತಕ್ಕಂಥವ್ರು. 86ನೇ ಪ್ರಶ್ನೆ, ಡೀಸೆಲ್ ಇಂಜಿನ್ ನಿಂದ ಎಲೆಕ್ಟ್ರಿಕ್ ಗೆ ಪರಿವರ್ತನೆಯಾದ ವಿಶ್ವದ ಮೊದಲ ರೈಲಿಗೆ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಚಾಲನೆ ನೀಡಿತು? ಡೀಸೆಲ್ ಇಂಜಿನ್ ಆಗಿರ್ತಕ್ಕಂಥ ರೈಲಿಗೆ ಎಲೆಕ್ಟ್ರಿಕಲ್ ಇಂಜಿನ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಡೀಸೆಲ್ ಇಂಜಿನ್ ಅನ್ನ ಎಲೆಕ್ಟ್ರಿಕಲ್ ಇಂಜಿನ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥ ಒಂದು ದೇಶ ಯಾವ್ದಪ್ಪ ಅಂತ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಾರತ ಆಗಿರ್ತಕ್ಕಂಥದ್ದು. ಡೀಸೆಲ್ ಇಂಜಿನ್ ನಿಂದ ಎಲೆಕ್ಟ್ರಿಕಲ್ ಇಂಜಿನ್ ಆಗಿ ಪರಿವರ್ತನೆ ಆಗಿರತಕ್ಕಂಥ ವಿಶ್ವದ ಮೊದಲ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಚಾಲನೆ ನೀಡಿದರು. ಇದುವರೆಗೆ ಡೀಸೆಲ್ ಇಂಜಿನ್ ನಲ್ಲಿ ಸಂಚರಿಸಿರ್ತಕ್ಕಂಥ ರೈಲುಗಳು ವಿದ್ಯುತ್ ಚಾಲಿತ ಲೋಕೋಮೋಟಿವ್ ಆಗಿ ಪರಿವರ್ತನೆ ಆಗಿದೆ. ಇದು ಈ ವಿಶ್ವದಲ್ಲಿ ಭಾರತ ಮೊದಲ ಸಾಧನೆ ಮಾಡಿರತಕ್ಕಂಥದ್ದು. 87ನೇ ಪ್ರಶ್ನೆ, ಅಮೆರಿಕದ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ ಎ ಅಮೆರಿಕ ಸಂವಿಧಾನದ ಯಾವುದೇ ತುರ್ತು ಎಮರ್ಜೆನ್ಸಿ ಉಲ್ಲೇಖ ಇಲ್ಲ. ಎರಡನೇ ಹೇಳಿಕೆ, 1967 ವಿಶೇಷ ಕಾಯ್ದೆ ರೂಪಿಸುವ ಮೂಲಕ ಎಮರ್ಜೆನ್ಸಿ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸಲಾಗಿತ್ತು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಒಂದನೇ ಸ್ಟೇಟ್ಮೆಂಟ್ ಸರಿ, ಆಪ್ಷನ್ ಬಿ ಎರಡನೇ ಸ್ಟೇಟ್ಮೆಂಟ್ ಸರಿ, ಆಪ್ಷನ್ ಸಿ 1 ಮತ್ತು 2ನೇ ಸ್ಟೇಟ್ಮೆಂಟ್ ಸರಿ, ಆಪ್ಷನ್ ಡಿ 1 ಮತ್ತು 2ನೇ ಸ್ಟೇಟ್ಮೆಂಟ್ ಎರಡು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2ನೇ ಸ್ಟೇಟ್ಮೆಂಟ್ ಎರಡೂ ಸರಿ. ಅಮೆರಿಕ ಮತ್ತು ಮೆಕ್ಸಿಕೋ ನಡುವಿನ ಮಹಾಗೋಡೆ ಸಂಬಂಧಿಸಿರುವಂತೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿಧಿಸಿರ್ತಕ್ಕಂಥದ್ದು. ಅಮೆರಿಕದಲ್ಲಿ 5 ಕೋಟಿಗೂ ಹೆಚ್ಚು ವಲಸಿಗರು ಇರತಕ್ಕಂಥ ಅಮೆರಿಕದಲ್ಲಿ ಸಂವಿಧಾನದ ಯಾವುದೇ ತರವಾದಂತಹ ಎಮರ್ಜೆನ್ಸಿ ಉಲ್ಲೇಖ ಮಾಡಿರದೇ ಇರತಕ್ಕಂಥದ್ದು. ಒಂದು ಕಾಯ್ದೆ ಮುಖಾಂತರವಾಗಿ ಆಯಾ ಸಮಯಕ್ಕೆ ಈ ಒಂದು ಎಮರ್ಜೆನ್ಸಿಯನ್ನು ಜಾರಿಗೆ ತರತಕ್ಕಂತಹ ಅಧಿಕಾರ ಅಮೆರಿಕ ಪ್ರೆಸಿಡೆಂಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಯಾವುದೇ ತರವಾದಂತಹ ಉಲ್ಲೇಖ ಅಮೆರಿಕ ಸಂವಿಧಾನದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಸಹ ನಾವು ಕಾಣಬಹುದು. 88ನೇ ಪ್ರಶ್ನೆ, ಕೆಳಗಿನ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಫೆಬ್ರವರಿ 21, ಆಪ್ಷನ್ ಬಿ ಫೆಬ್ರವರಿ 22, ಆಪ್ಷನ್ ಸಿ ಫೆಬ್ರವರಿ 26, ಆಪ್ಷನ್ ಡಿ ಫೆಬ್ರವರಿ 28. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಫೆಬ್ರವರಿ 21. 2000ನೇ ಇಸ್ವಿಯ ಸೆಪ್ಟೆಂಬರ್ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಎಂದು ಯುನೆಸ್ಕೋ ಘೋಷಿಸಿದೆ. ಭಾಷೆ ಕೇವಲ ಸಂವಹನ ಮಾಧ್ಯಮವಾಗಿರದೆ ಅಭಿವೃದ್ಧಿ ಮತ್ತು ಸಮುದಾಯದ ಸಾಂಸ್ಕೃತಿಕ ಅನನ್ಯತೆಗೆ ಕುರುಹು ಆಗಿರತಕ್ಕಂಥದ್ದು. ಆದರೆ ಜಾಗತೀಕರಣ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಿಂದ ಹಲವಾರು ಭಾಷೆಗಳು ಅಳಿವಿನ ಅಂಚಿಗೆ ತಲುಪಿರತಕ್ಕಂಥದ್ದು ನಾವು ಸಹ ಕಾಣಬಹುದಾದಂಥದ್ದು. 89ನೇ ಪ್ರಶ್ನೆ, ನ್ಯಾಷನಲ್ ರೂರಲ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಶನ್ ಯೋಜನೆ ಎಂಬ ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿರತಕ್ಕಂಥದ್ದು. ಈ ಯೋಜನೆ ಕೆಳಗಿನ ಯಾವ ಯೋಜನೆ ಅಧೀನದಲ್ಲಿ ಬರುತ್ತದೆ? ಯಾವ ಯೋಜನೆ ಅಧೀನದಲ್ಲಿ ಬರುತ್ತದೆ? ದೀನ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಆಪ್ಷನ್ ಬಿ ಭಾರತ ಮಾತಾ, ಆಪ್ಷನ್ ಸಿ ಮೇಕ್ ಇನ್ ಇಂಡಿಯಾ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ದೀನ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಲು ನ್ಯಾಷನಲ್ ರೂರಲ್ ಎಕನಾಮಿಕಲ್ ಟ್ರಾನ್ಸ್ಫಾರ್ಮೇಶನ್ ಯೋಜನೆ ಎಂಬ ಹೊಸ ಯೋಜನೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿರತಕ್ಕಂಥದ್ದು. ದೀನ ದಯಾಳ್ ಅಂತ್ಯೋದಯ ಯೋಜನೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಧೀನದಲ್ಲಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿರತಕ್ಕಂಥದ್ದು. 90ನೇ ಪ್ರಶ್ನೆ, ಜಾಗತಿಕ ಫ್ರೀಡಮ್ ಇನ್ ದಿ ವರ್ಲ್ಡ್ ರಿಪೋರ್ಟ್ಸ್ ಪ್ರಕಾರವಾಗಿ ರಾಜಕೀಯ ಮತ್ತು ನಾಗರಿಕ ಸ್ವಾತಂತ್ರ್ಯ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು, ಅಥವಾ ಅಂಕಿಗಳು ಎಷ್ಟು ಪಡೆದಿರತಕ್ಕಂಥದ್ದು. ಆಪ್ಷನ್ ಎ 75, ಆಪ್ಷನ್ ಬಿ 80, ಆಪ್ಷನ್ ಸಿ 85, ಆಪ್ಷನ್ ಡಿ 90. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 75 ಅಂಕ ಗಳಿಸಿರತಕ್ಕಂಥದ್ದು. ಸೊ ಜಾಗತಿಕ ರಾಜಕೀಯ ಮತ್ತು ನಾಗರಿಕ ಸ್ವಾತಂತ್ರ್ಯ ಶ್ರೇಯಾಂಕದಲ್ಲಿ 68 ದೇಶಗಳ ಅತ್ಯಂತ ಕೆಳ ಸ್ಥಾನದಲ್ಲಿವೆ. 50 ದೇಶಗಳು ಸುಧಾರಣೆಯತ್ತ ಸಾಗುತ್ತಿವೆ ಎಂದು ಜಾಗತಿಕ ಫ್ರೀಡಮ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ರಿಪೋರ್ಟ್ಸ್ ಅಲ್ಲಿ ತಿಳಿಸಲಾಗಿರ್ತಕ್ಕಂಥದ್ದು. ಇದರಲ್ಲಿ ಭಾರತ 100ಕ್ಕೆ 75 ಅಂಕ ಗಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸರ್ಕಾರಿ ಸ್ವಾಮ್ಯದ ಎಷ್ಟು ಬ್ಯಾಂಕುಗಳು ಮರುಬಂಡವಾಳ ಪೂರೈಸುವುದಕ್ಕಾಗಿ ಕೇಂದ್ರ ಸರ್ಕಾರ ಹಣಕಾಸು ಸಚಿವಾಲಯ ತಿಳಿಸಿದೆ? ಆಪ್ಷನ್ ಎ 12, ಆಪ್ಷನ್ ಬಿ 15, ಆಪ್ಷನ್ ಸಿ 16, ಆಪ್ಷನ್ ಡಿ 21. ಸರಿಯಾದ ಉತ್ತರ ಬಂದ್ಬಿಟ್ಟು 12. ಪ್ರಸಕ್ತ ಸಾಲಿನ ವರ್ಷದ ಸರ್ಕಾರಿ ಸ್ವಾಮ್ಯ ಬ್ಯಾಂಕುಗಳಿಗೆ 12 ಬ್ಯಾಂಕುಗಳಿಗೆ ಸುಮಾರು 48,237 ಕೋಟಿ ರು ಮರುಬಂಡವಾಳ ಪೂರೈಸುವುದಾಗಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಅಥವಾ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕಟಿಸಿರತಕ್ಕಂಥದ್ದು. 92ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಕೋಡಿ ರಾಮಕೃಷ್ಣ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂಥವ್ರು? ಆಪ್ಷನ್ ಎ ಕ್ರೀಡೆ, ಆಪ್ಷನ್ ಬಿ ಸಾಹಿತ್ಯ, ಆಪ್ಷನ್ ಸಿ ರಾಜಕೀಯ, ಆಪ್ಷನ್ ಡಿ ಸಿನಿಮಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಿನಿಮಾ.
ತೆಲುಗು, ತಮಿಳು, ಕನ್ನಡ, ಹಿಂದಿ ಮತ್ತು ಮಲಯಾಳಂ ಭಾಷೆಯಲ್ಲಿ 100ಕ್ಕೂ ಅಧಿಕ ಸಿನಿಮಾ ನಿರ್ದೇಶನ ಮಾಡಿರ್ತಕ್ಕಂಥ ಹಿರಿಯ ನಿರ್ದೇಶಕ ಕೋಡಿ ರಾಮಕೃಷ್ಣ ನಿಧನರಾಗಿದ್ದಾರೆ. 93ನೇ ಪ್ರಶ್ನೆ, ಶಿಕಾರಿಯಾ ಮೆಗಾ ಫುಡ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಕೆಳಗಿನ ಯಾವ ರಾಜ್ಯದಲ್ಲಿ ಚಾಲನೆ ಪಡೆದಿರತಕ್ಕಂಥದ್ದು? ಆಪ್ಷನ್ ಎ ತ್ರಿಪುರಾ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ತ್ರಿಪುರಾ. ಶಿಕಾರಿಯಾ ಮೆಗಾ ಫುಡ್ ಪಾರ್ಕ್ ಆಗಿರ್ತಕ್ಕಂಥ ತ್ರಿಪುರಾ. ಈಶಾನ್ಯ ಭಾರತದ ತ್ರಿಪುರಾದಲ್ಲಿ ಶಿಕಾರಿಯಾ ಮೆಗಾ ಫುಡ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕೇಂದ್ರ ಆಹಾರ ಸಂಸ್ಕರಣಾ ರಾಜ್ಯ ಸಚಿವೆ ಸ್ವಾತಿ ನಿರಂಜನ್ ಜ್ಯೋತಿ ಚಾಲನೆ ನೀಡಿರ್ತಕ್ಕಂಥದ್ದು ಅಗರ್ತಲಾದ ಸಮೀಪ, ಅಂದ್ರೆ ತ್ರಿಪುರಾದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂತಹ ಅಗರ್ತಲಾದ ಸಮೀಪ ತುಲಕೋನ ಹಳ್ಳಿಯಲ್ಲಿ ಈ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದು ತ್ರಿಪುರಾದ ಏಕೈಕ ಮತ್ತು ಬೃಹತ್ ಆಹಾರ ಸಂಸ್ಕರಣಾ ಘಟಕ ಎಂದು ಕೀರ್ತಿಗೆ ಸಹ ಪಾತ್ರರಾಗಿರ್ತಕ್ಕಂಥದ್ದು. 94ನೇ ಪ್ರಶ್ನೆ, ಸಿಂಧೂ ನದಿ ಜಲ ಒಪ್ಪಂದ ಕೆಳಗಿನ ಯಾವ ವರ್ಷ ನಡೆಯಲಾಯಿತು? 1950, 1960, 1971, 1980. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1960ರಲ್ಲಿ ಸಿಂಧೂ ಜಲ ಒಪ್ಪಂದ ನಡೆದಿರತಕ್ಕಂಥದ್ದು. ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್. ಸೊ ಇದನ್ನು ಸಹ ಕೇಳಿರ್ತಕ್ಕಂಥ ಸಿಂಧೂ ಒಪ್ಪಂದಕ್ಕೆ ಮಧ್ಯಸ್ಥ ಹೊಂದಿರತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್. ಸಿಂಧೂ ಪಾತ್ರದಲ್ಲಿ ಹರಿಯುವ ರಾವಿ, ಬಿಯಾಸ್, ಸತ್ಲಜ್ ನದಿಗಳು ಪಾಕಿಸ್ತಾನಕ್ಕೆ ಸೌಹಾರ್ದ ದೃಷ್ಟಿಯಿಂದ ಬಿಡುಗಡೆ ಮಾಡಲು 1960ರಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು, ಪಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಅಯೂಬ್ ಖಾನ್ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಆಗಿರ್ತಕ್ಕಂಥದ್ದು. 95ನೇ ಪ್ರಶ್ನೆ, ಆದಿವಾಸಿಗಳನ್ನು ಒಕ್ಕಲೆಬ್ಬಿಸಲು ಸುಪ್ರೀಂ ಕೋರ್ಟ್ ಕೆಳಗಿನ ಯಾವ ದಿನಾಂಕವನ್ನು ನಿಗದಿಪಡಿಸಿದೆ? ಆಪ್ಷನ್ ಎ ಜುಲೈ 2, 2019, ಆಪ್ಷನ್ ಬಿ ಜುಲೈ 15, 2020, ಆಪ್ಷನ್ ಸಿ ಜುಲೈ 2, 2021. ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜುಲೈ 2, 2019. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಕಾಡುಗಳಲ್ಲಿ ವಾಸಿಸಿರುವ 10 ಲಕ್ಷಕ್ಕೂ ಹೆಚ್ಚು ಬುಡಕಟ್ಟು ಮತ್ತು ಆದಿವಾಸಿಗಳು ಕುಟುಂಬಗಳನ್ನು ಕಾಡಿನಿಂದ ಹೊರಹಾಕಲು ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿದೆ. ಇದು ಜುಲೈ 2 ಮತ್ತು 2019 ಒಳಗಡೆ ಈ ಒಂದು ಕಾಡಿನಿಂದ ಹೊರ ಹಾಕಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಡೇಟ್ ಅನ್ನು ಸಹ ನಿಗದಿಪಡಿಸಿರ್ತಕ್ಕಂಥದ್ದು. 96ನೇ ಪ್ರಶ್ನೆ, ಬ್ಲಾಕ್ ಈಗಲ್ 50 ಮಾನವರಹಿತ ಹೆಲಿಕಾಪ್ಟರ್ ಕೆಳಗಿನ ಯಾವ ರಾಷ್ಟ್ರ ಸೇರಿದ್ದು? ಆಪ್ಷನ್ ಎ ಇಸ್ರೇಲ್, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಸ್ರೇಲ್. ಬ್ಲಾಕ್ ಈಗಲ್ 50 ಅಥವಾ ಬ್ಲಾಕ್ ಈಗಲ್ 50 ಅಂತಕ್ಕಂಥ ಒಂದು ಮಾನವರಹಿತ ಹೆಲಿಕಾಪ್ಟರ್ ಅನ್ನು ಇಸ್ರೇಲ್ ದೇಶ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಇದು 8 ಅಡಿ ಉದ್ದ, 3 ರಿಂದ 5 ಕೆಜಿ ಭಾರ, ಹಗಲು ಮತ್ತು ರಾತ್ರಿ ಚಿತ್ರೀಕರಣ ಮಾಡತಕ್ಕಂಥ ಕ್ಯಾಮೆರಾ ಮತ್ತು 150 ಕಿಲೋಮೀಟರ್ ರಿಮೋಟ್ ಕಂಟ್ರೋಲ್ ಮುಖಾಂತರ ನಿರ್ವಹಣೆ ಮಾಡಬಹುದು. 10,000 ಅಡಿವರೆಗೂ ಇದು ಹಾರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. 97ನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆಯು ವಾತಾವರಣದಲ್ಲಿನ ತೇವಾಂಶವನ್ನು ನೀರಾಗಿ ಪರಿವರ್ತಿಸುವ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಬಿಇಎಲ್, ಆಪ್ಷನ್ ಬಿ ಬಿಎಚ್ಇಎಲ್, ಆಪ್ಷನ್ ಸಿ ಡಿಆರ್ಡಿಒ, ಆಪ್ಷನ್ ಡಿ ಇಸ್ರೋ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬಿಇಎಲ್. ರಕ್ಷಣಾ ಪರಿಕರಗಳ ಉತ್ಪಾದನೆ ಸಂಸ್ಥೆ ಆಗಿರ್ತಕ್ಕಂಥ ಭಾರತದ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅವರು ವಾತಾವರಣದಲ್ಲಿರತಕ್ಕಂಥ ತೇವಾಂಶವನ್ನು ನೀರಾಗಿ ಪರಿವರ್ತಿಸುವ ಅಟ್ಮಾಸ್ಫಿಯರಿಕ್ ವಾಟರ್ ಜನರೇಟರ್ ಅನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾದಲ್ಲಿ ಈ ಒಂದು ಜನರೇಟರ್ ಅನ್ನ ಪ್ರದರ್ಶನಕ್ಕೆ ಇಡಲಾಗಿರ್ತಕ್ಕಂಥದ್ದು. 98ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಕೋ ಚನ್ನಬಸಪ್ಪ ರವರ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿದೆ ಎಂದು ತಿಳಿಯಿರಿ. ಆಪ್ಷನ್ ಎ ಇವರೊಬ್ಬ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಆಪ್ಷನ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್, ಇವರೊಬ್ಬ ಸಾಹಿತಿ ಆಗಿದ್ದರು. ಆಪ್ಷನ್ ಎ 1 ಮಾತ್ರ ಸರಿ, ಆಪ್ಷನ್ ಬಿ 2 ಮಾತ್ರ ಸರಿ, ಆಪ್ಷನ್ ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 1 ಮತ್ತು 2 ತಪ್ಪು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 1 ಮತ್ತು 2 ಸರಿ. ನಿವೃತ್ತ ನ್ಯಾಯಾಧೀಶ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ತಕ್ಕಂಥ ಸಾಹಿತಿ ಆಗಿರ್ತಕ್ಕಂಥವರು ಸಹ ಈ ಕೋ ಚನ್ನಬಸಪ್ಪ ಅಂತಕ್ಕವರು 97ನೇ ವರ್ಷದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವರು 1922 ಫೆಬ್ರವರಿ 21 ಬಳ್ಳಾರಿನಲ್ಲಿ ಜನನ ಆಗಿರ್ತಕ್ಕಂಥವ್ರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಸೆರೆವಾಸ ಸಹ ಇವರು ಅನುಭವಿಸಿರ್ತಕ್ಕಂಥವ್ರು. ರೈತವಾರ ಪತ್ರಿಕೆ ಅಂತಕ್ಕಂಥ ಒಂದು ಪತ್ರಿಕೆ ಸಂಪಾದಕರಾಗಿ ರೈತವಾರ ಅಂತಕ್ಕಂಥ ಪತ್ರಿಕೆ ಸಹ ಸಂಪಾದಕರಾಗಿರ್ತಕ್ಕಂಥವ್ರು. ಇವರ ಹೆಸರು ಕೋ ಚನ್ನಬಸಪ್ಪ. 99ನೇ ಪ್ರಶ್ನೆ, ದಿವ್ಯಾ ಕಾರ್ನಾಡ್ ಪ್ರತಿಷ್ಠಿತ ಗ್ಲೋಬಲ್ ಫ್ಯೂಚರ್ ಫಾರ್ ನೇಚರ್ ಅವಾರ್ಡ್ 2019 ಭಾಜನರಾಗಿದ್ದಾರೆ. ಇವರು ಕೆಳಗಿನ ಯಾವ ರಾಜ್ಯದವರು? ದಿವ್ಯಾ ಕಾರ್ನಾಡ್ ಅಂತಕ್ಕಂಥವ್ರು ಗ್ಲೋಬಲ್ ಫ್ಯೂಚರ್ ಫಾರ್ ನೇಚರ್ ಅವಾರ್ಡ್ ಗೆ ಭಾಜನರಾಗಿರ್ತಾರೆ. ಇವರು ಯಾವ ರಾಜ್ಯದವರು ಅಂತ ಹೇಳಿರ್ತಕ್ಕಂಥ ಆಪ್ಷನ್ ಹರಿಯಾಣ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹರಿಯಾಣ. ಹರಿಯಾಣದ ಅಶೋಕ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನ ಸಹಾಯಕ
ಪ್ರಾಧ್ಯಾಪಿಕೆ ಆಗಿರ್ತಕ್ಕಂಥ ದಿವ್ಯ ಕಾರ್ನಾಡ್ ಅವರು ಪ್ರತಿಷ್ಠಿತ ಗ್ಲೋಬಲ್ ಫ್ಯೂಚರ್ ಫಾರ್ ನೇಚರ್ ಅವಾರ್ಡ್ 2019ನೇ ವರ್ಷಕ್ಕೆ ಭಾಜನರಾಗಿರ್ತಕ್ಕಂಥರು. ಇವರು ಭಾರತದ ಕೋರಮಂಡಲ ಕರಾವಳಿಯಲ್ಲಿ ಅಳಿವಿನಂಚಿನಲ್ಲಿ ಇರತಕ್ಕಂಥ ಶಾರ್ಕ್ ಅಂದ್ರೆ ತಿಮಿಂಗಳ ಮೀನುಗಳ ಅನಗತ್ಯ ಬಲಿಯಾಗುವುದನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಅನಗತ್ಯವಾಗಿ ಈ ಶಾರ್ಕ್ಗಳ ಬಲಿಯಾಗುವುದನ್ನು ತಪ್ಪಿಸಿದ್ದ ಕಾರಣದಿಂದ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. 100ನೇ ಪ್ರಶ್ನೆ, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್ ವಿಲೀನ ಕೆಳಗಿನ ಯಾವ ತಿಂಗಳಿನೊಳಗೆ ಜಾರಿಗೆ ಆಗುವುದು? ಆಪ್ಷನ್ ಎ ಏಪ್ರಿಲ್ 1, ಆಪ್ಷನ್ ಬಿ ಮೇ 1, ಆಪ್ಷನ್ ಸಿ ಜೂನ್ 1, ಆಪ್ಷನ್ ಡಿ ಜುಲೈ 1. ಸರಿಯಾದ ಉತ್ತರ ಬಂದ್ಬಿಟ್ಟು ಏಪ್ರಿಲ್ 1, 2019. ಸೊ ಸರ್ಕಾರಿ ಸ್ವಾಮ್ಯ ಬ್ಯಾಂಕ್ ಆಗಿರ್ತಕ್ಕಂಥ ಬರೋಡಾ, ವಿಜಯ ಬ್ಯಾಂಕ್, ದೇನಾ ಬ್ಯಾಂಕ್ ವಿಲೀನ ಆಗುವುದು ಇದೇ 2019 ಏಪ್ರಿಲ್ 21 ಜಾರಿಗೆ ಬರಲಿದೆ ಎಂದು ಕೇಂದ್ರ ಸರ್ಕಾರ ಅಧಿಸೂಚನೆಯಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಮಾಹಿತಿಯು ನಿಮ್ಗೆ ಉಪಯೋಗ ಬಂದಿದೆ ಅನ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ಇರತಕ್ಕಂಥ PDF ನಿಮ್ಗೆ ಏನಾದ್ರು ಬೇಕು ಅಂತ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ 1 ಮಂತ್ ಫುಲ್ ಕಂಪ್ಲೀಟ್ 1 ಮಂತ್ ಫೆಬ್ರವರಿ ತಿಂಗಳ ಎಲ್ಲಾ ಕ್ವಶನ್ಗಳು ಒಂದೇ ಒಂದು PDF ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅದು ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿ. ಈ ವಿಡಿಯೋ ಚಾನಲ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಅನ್ನು ಸಹ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಸಹ ಹಂಚಿಕೊಳ್ಳಿ. ಯಾರು FD SDA ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರು ಅವರಿಗೆಲ್ಲ ಬೆನಿಫಿಷನ್ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ವಾಚ್ ಮಾಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.